ಇವತ್ತು ಬಿಡುಗಡೆ ಆಗ್ತಾ ಇದೆ ಲೋಕಸಮರದ ಬಿಜೆಪಿಯ ಎರಡನೇ ಲಿಸ್ಟ್. ರಾಜ್ಯದ 12 ಸಂಸದರಿಗೆ ಬಿಜೆಪಿಯ ಟಿಕೆಟ್ ಸಿಗೋದು ಡೌಟು. ಇವತ್ತು ಕಮಲ ಕಲಿಗಳ ಎರಡನೇ ಪಟ್ಟಿ ಬಿಡುಗಡೆಯಾಗುತ್ತೆ. ರಾಜ್ಯದ 12 ಸಂಸದರಿಗೆ, ಹಾಲಿ ಸಂಸದರಿಗೆ ಬಿಜೆಪಿಯ ಟಿಕೆಟ್ ಸಿಗೋದು ಡೌಟು. ಚುನಾವಣಾ ಕಣದಿಂದ ಈಗಾಗಲೇ ನಿವೃತ್ತಿಯಾಗಿದ್ದಾರೆ 4 ಸಂಸದರು. ಹಿಂದೂ ಉಗ್ರ ಪ್ರತಾಪಿಗಳಿಗೆ ಕೋಕ್ ಕೊಡೋಕೆ ಬಿಜೆಪಿ ನಿರ್ಧರಿಸಿದೆ. ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರ, ಬಚ್ಚೇಗೌಡ ಚಿಕ್ಕಬಳ್ಳಾಪುರ, ಬಸವರಾಜ್ ತುಮಕೂರು, ಶಿವಕುಮಾರ್ ಉದಾಸಿ ಹಾವೇರಿ, ಸದಾನಂದಗೌಡ, ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ ಸೇರಿ 12 ಮಂದಿಗೆ ಟಿಕೆಟ್ ಇಲ್ಲ. ನೋಡಿ ಯಾಕಿಲ್ಲ, ಬಲವಾದ ಕಾರಣಗಳಿದಾವೆ. ಹೊಸ ಮುಖಗಳಿಗೆ ಮಣೆ ಹಾಕೋದಾ ಅಥವಾ ಆ ಧ್ವನಿಯನ್ನ ಅಡಗಿಸೋದಾ? ನೋಡಿ, ಈಗಾಗಲೇ ಚುನಾವಣಾ ನಿವೃತ್ತಿಯನ್ನ ಕೆಲ ಸಂಸದರು ಘೋಷಿಸಿಕೊಂಡು ಆಗಿದೆ. ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ರು, ಅವರ ನಮ್ಮ ಹಳೆಯ ಇಬ್ಬರು ಹಳೆಯರಿದ್ದಾರೆ, ಅವ್ರು ಯಾರು ಕೊಟ್ಬಿಡಿ ಅಂತ. ಅಂದ್ರೆ ವಯಸ್ಸಿನ ಮಿತಿ ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸದಾನಂದ ಗೌಡರು ಕೂಡ ಹೇಳಿದ್ರು, ಮತ್ತೀಗ ಒಲವು ತೋರ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅವ್ರು ಹೇಳದೇ ಇದ್ರು ಕೂಡ ಈಗ ಟಿಕೆಟ್ ಸಿಗೋದು ಡೌಟ್ ಅವ್ರಿಗೆ. ಪ್ರತಾಪ್ ಸಿಂಹ ಅವ್ರಿಗೆ ಕನ್ಫರ್ಮ್ ಅವ್ರಿಗೆ ಆಗ್ಬಿಟ್ಟಿದೆ ಆಲ್ರೆಡಿ, ಟಿಕೆಟ್ ಕೊಡಲ್ಲ ಅಂತೇಳಿ. ಅದರ ಜೊತೆಗೆ ನಳಿನ್ ಕುಮಾರ್ ಕಟೀಲು ಅವರು ಅದೇ ಹೇಳಿದ್ರೆ, ನಿನ್ನೆ ಭಾವನಾತ್ಮಕವಾಗಿ ಮಾತಾಡ್ಬಿಟ್ರು. ನೋಡಿ, 10 ರಿಂದ 12 ಜನರಿಗೆ, 12 ಅಂತ ಅನ್ಕೊಂಡ್ಬಿಡೋಣ, ಈ ಬಾರಿ ಟಿಕೆಟ್ ಇಲ್ಲ. ಹಾಲಿ ಸಂಸದರಿಗೆ ಇದರಲ್ಲಿ 3 ಬಾರಿ ಗೆದ್ದವರಿದ್ದಾರೆ, 2 ಬಾರಿ ಗೆದ್ದಂಥವರಿದ್ದಾರೆ. ಸದಾನಂದ ಗೌಡರು ಬೆಂಗಳೂರು ಉತ್ತರದಿಂದ 2 ಬಾರಿ ಗೆದ್ದಿದ್ದಾರೆ. ರಮೇಶ್ ಜಿಗಜಿಣಿಗೆ 3 ಬಾರಿ ವಿಜಯಪುರದಿಂದ SC ಕೋಟಾದರಿ. ಅನಂತಕುಮಾರ್ ಹೆಗಡೆ 5 ಬಾರಿ. ನೋಡಿ, ಅಂಥವ್ರಿಗೆ ಟಿಕೆಟ್ ಮಿಸ್ ಆಗೋಕೆ ಕಾರಣ ಏನು? ಸದಾನಂದ ಗೌಡರು ಅವ್ರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತೆ, ಯಡಿಯೂರಪ್ಪನವರು ಅದನ್ನ ಹೇಳಿದ್ರು. ಮತ್ತು ಅವರೀಗ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ, ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವ್ರದ್ದು ಗೊತ್ತೇ ಇದೆ ನಮಗೆ. ಪ್ರತಾಪ್ ಸಿಂಹ ಈಗ ಅಲ್ಲಿ ಒಡೆಯರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಯದುವೀರ್ ಒಡೆಯರ್ ಅವರದು ಬಹುತೇಕವಾಗಿ ಅವ್ರಿಗೆ ಫಿಕ್ಸು. ಇವ್ರದ್ದು 1-2 ಪ್ರಕರಣ, ಬಾಂಬ್ದು, ಸ್ಮೋಕ್ ಬಾಂಬ್ದು, ಅವರ ಸಹೋದರನ ಮರಗಳತನ ಪ್ರಕರಣ ಆರೋಪ. ನಳಿನ್ ಕುಮಾರ್ ಕಟೀಲ್ ಅವ್ರದ್ದು 3 ಬಾರಿ ಆಯ್ಕೆಯಾಗಿದ್ದಾರೆ, ಆದರೂ ಕೂಡ ಪ್ರಖರ ಹಿಂದುತ್ವವಾದಿ. ಆದರೆ ಈಗ ಅಲ್ಲಿ ಬ್ರಿಜೇಶ್ ಚೌಟ್ ಅನ್ನುವಂಥ ಒಬ್ಬ ಪ್ರಬಲ ಅಭ್ಯರ್ಥಿ ಇದ್ದಾರೆ, ಹಾಗಾಗಿ ಬಹುತೇಕವಾಗಿ ಅವ್ರಿಗೆ ಮಣೆ ಹಾಕುವುದು. GM ಸಿದ್ದೇಶ್ವರು ಅವರು 3 ಬಾರಿ. ನಾರಾಯಣಸ್ವಾಮಿ ಚಿತ್ರದುರ್ಗದಿಂದ SC ಕೋಟಾದಡಿ ಆಯ್ಕೆಯಾಗಿದ್ದರು, ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಕೆ ಬಿಜೆಪಿ ಬಯಸಿದೆ. ಭಗವಂತ ಖೂಬಾಗಂತರೂ ಸಿಕ್ಕಾಪಟ್ಟೆ ವಿರೋಧ, ಕಾಲು ಬಿದ್ದುಬಿಟ್ರು. ವಿಜೇಂದ್ರ ಅವ್ರದ್ದು, ಪ್ರಭು ಚವ್ಹಾಣ್ ಬೇಡವೇ ಬೇಡ ಅಂತ. ಇನ್ನು ದೇವೇಂದ್ರಪ್ಪ ಬಳ್ಳಾರಿಯಿಂದ ಅನಿರೀಕ್ಷಿತವಾಗಿ ಬಂದಿದ್ದು, ಈಗಲ್ಲಿ ಶ್ರೀರಾಮುಲುಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಕರಡಿ ಸಂಗಣ್ಣ ಕೊಪ್ಪಳದಿಂದ ವಯಸ್ಸಿನ ಕಾರಣವನ್ನು ಕೊಡ್ತಿದ್ದಾರೆ. ಅವ್ರ ಸೊಸೆಗೆ ವಿಧಾನಸಭೆ ಟಿಕೆಟ್ ಕೇಳಿದ್ರು, ಕೊಟ್ಟರು, ಆದರೂ ಸೋತರು. ಮಂಗಳ ಅಂಗಡಿ, ಸುರೇಶ್ ಅಂಗಡಿ ಅವರ ನಿಧನದ ಮೇಲೆ ಬೈ ಎಲೆಕ್ಷನ್ನಲ್ಲಿ ಗೆದ್ದರು, ಸ್ವಲ್ಪ ಮತಗಳ ಅಂತರ. ಈಗಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ, ಅವರು ಬೀಗರು. ಮುನಿಸ್ವಾಮಿ ಕೋಲಾರದಿಂದ ಈಗ ಅಲ್ಲಿ JDS ಡಿಮ್ಯಾಂಡನ್ನು ಮಾಡಿದೆ. ಇನ್ನು ಮುನಿಸ್ವಾಮಿ ಅವ್ರದ್ದು ಕೂಡ ಅಷ್ಟೇ ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳು ಇದ್ದಾವೆ. ಎಲ್ಲ ಕಾರಣಗಳಿಂದಾಗಿ 12 ಜನ ಬಿಜೆಪಿಯ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪುವಂಥ ಸಾಧ್ಯತೆಗಳಿದ್ದಾವೆ. ಇದು ಖಂಡಿತವಾಗ್ಲೂ ಹಿಸ್ಟ್ರಿ ಅಂತ ಆಗ್ತದೆ. ಇನ್ನು ನಿವೃತ್ತಿ ನೋಡಿ, ನಿವೃತ್ತಿ ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರದ ಸಂಸದರು ಆಲ್ರೆಡಿ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ, ನಾನು ಈ ಬಾರಿ ಕಂಟೆಸ್ಟ್ ಮಾಡಲ್ಲ ಅಂತ. ಅವರಿಬ್ಬರು ಅಳಿಯಂದರು ಟ್ರೈ ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿ ಯಾರಿಗೆ ಫೈನಲ್ ಮಾಡ್ತಾರೆ ಗೊತ್ತಿಲ್ಲ. BN ಬಚ್ಚೇಗೌಡರು ಚಿಕ್ಕಬಳ್ಳಾಪುರದಿಂದ, ಅವರು ಕೂಡ ಅಷ್ಟೇ 70 ಕ್ರಾಸ್ ಆಗಿದೆ. ವಯಸ್ಸಿನ ಮಿತಿಯನ್ನು ನೋಡಿ ಆ ಒಂದು ಕಾರಣವನ್ನು ಕೊಟ್ಟು ಈಗ ಅವರಿಗೆ ಟಿಕೆಟ್ ಬೇಡ ಅಂತ ಹೇಳ್ತಿದ್ದಾರೆ. ಅಲ್ಲಿ ಈಗ ಸುಧಾಕರ್ ಹೆಸರು ಬಹುತೇಕವಾಗಿ ಫೈನಲ್ ಆಗಿದೆ, ಅಲ್ಲಿ ಕೂಡ 2-3 ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿನೇ BN ಬಚ್ಚೇಗೌಡರು ಕೂಡ ಅಷ್ಟೇ, ಅವರು ಸ್ವಯಂ ಘೋಷಣೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅಥವಾ ಯುವಕರಿಗೆ ಮಣೆ ಹಾಕಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿ ಇರುತ್ತೆ ಸಹಜವಾಗಿ. GS ಬಸವರಾಜು ಅವ್ರದ್ದು ಕೂಡ ಅಷ್ಟೇ, ತುಮಕೂರು ಸಂಸದರು. ಈಗ ಅಲ್ಲಿ 2019ರಲ್ಲಿ ದೇವೇಗೌಡರು ಮೈತ್ರಿಯಿಂದ ನಿಂತ್ಕೊಂಡ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸಿದರು. ಆದರೆ ಈಗ ಅವ್ರದ್ದು ಕೂಡ ಅಷ್ಟೇ 70 ಕ್ರಾಸ್ ಆಗಿಬಿಟ್ಟಿದೆ. ಈ ಟೈಮಲ್ಲಿ ಟಿಕೆಟ್ ಕೊಟ್ಟರೆ ಸಂಘಟನೆ ಮಾಡಲಿಕ್ಕೆ ಇದಾಗಲ್ಲ, ಬೇರೆಯವ್ರಿಗೆ ಟಿಕೆಟ್ ಕೊಡೋಣ ಅಂಥೇಳಿ. ಅಂದರೆ ಇಲ್ಲಿ ಸಂಘಟನೆಗೂ ಕೂಡ ಅನುಕೂಲ ಆಗಬೇಕು, ಪಕ್ಷಕ್ಕೂ ಕೂಡ ಅದು ಲಾಭ ಆಗಬೇಕು ಅಂಥೇಳಿ ಹಳೆ ಮುಖಗಳಿಗೆ ಮಣೆ ಹಾಕುವಂಥದ್ದು. ಅಂದರೆ ಅವ್ರದ್ದು ಶಕ್ತಿ ಸಾಮರ್ಥ್ಯ, ವೈಯಕ್ತಿಕ ವರ್ತಸ್ಸು ಕೂಡ ಇಲ್ಲಿ ಪರಿಗಣನೆಗೆ ಹೈಕಮಾಂಡ್ ತೆಗೆದುಕೊಳ್ತಾ ಇದ್ದರೆ ಸಾಕು. 3-4 ಬಾರಿ ಗೆದ್ದಿದ್ದಾರೆ, ಅಧಿಕಾರ ಅನುಭವಿಸಿದ್ದಾರೆ ಅಂಥೇಳಿ. ಆದರೆ ಈಗ GS ಬಸವರಾಜರು ಕೂಡ ಟಿಕೆಟ್ ತಪ್ಪುವುದು, ಅಂದರೆ ನಿವೃತ್ತಿಯನ್ನು ಅವರು ತೆಗೆದುಕೊಂಡಿದ್ದಾರೆ. ಇನ್ನು ಶಿವಕುಮಾರ್ ಉದಾಸಿ ಹಾವೇರಿ, ಗದಗ ಲೋಕಸಭಾ ಕ್ಷೇತ್ರದ ಸಂಸದರು 3 ಬಾರಿ ಗೆದ್ದಿದ್ದಾರೆ.
ಉದಾಸಿಗೆ ಅಷ್ಟೊಂದು ವಯಸ್ಸೇನಾಗಿಲ್ಲ, ಆದರೆ ಅವರೇ ಈ ಬಾರಿ ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳಿಬಿಟ್ರು. ಅಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಟಿಕೆಟ್ ಬಹುತೇಕವಾಗಿ ಸಿಗ್ಬೋದು. ಆದರೆ ಈಗ ಇವರು ಇಲ್ಲ, ನಾನು ಉದ್ಯಮಗಳಿದ್ದಾವೆ ಅದನ್ನೇ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಇವರು ಸ್ವಯಂಕೃತವಾಗಿ ಘೋಷಣೆ ಮಾಡೋದಕ್ಕೆ ಅದರ ಹಿಂದೆ ಹೈಕಮಾಂಡ್ ಇದೆ, BJP ಹೈಕಮಾಂಡ್ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ ಅನ್ನೋದು ಚರ್ಚೆ ಆಗ್ತಾ ಇತ್ತು.